ಮಹಿಳಾ ಸಂಘಟನೆಗಳು ವಿಶೇಷವಾಗಿ ಕಾರ್ಯಪ್ರವೃತ್ತರಾಗಿ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಮುಂಚೂಣಿನಲ್ಲಿ. ಅದೇ ರೀತಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕೂಡ ಹೆಚ್ಚಿನ ಮಹತ್ವವನ್ನು ಪಡ್ಕೊಳ್ತಕ್ಕಂಥ ಒಂದು ಸಂದರ್ಭ ಇವತ್ತು ಇದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಅದಕ್ಕೆ ವಿಶೇಷವಾಗಿ ಮೊದಲನೇದಾಗಿ ಇವತ್ತೇನು ಚನ್ನಪಟ್ಟಣ ತಾಲೂಕಿನಲ್ಲಿ ಚುನಾವಣೆ ನಡೀತು, ಏನು ಈ ಉಪಚುನಾವಣೆ, ಆ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮತ್ತು ನೀವೆಲ್ಲರೂ ಕೂಡ ಚನ್ನಪಟ್ಟಣ ತಾಲೂಕಿನ ಜನರುಗಳಿಗೆ, ಕಾರ್ಯಕರ್ತರಿಗೆ, ಸಂಬಂಧಿಕರಿಗೆ ತಾವೆಲ್ಲರೂ ಕೂಡ ಬಹಳ ವಿನಮ್ರದಿಂದ ಮತ ಕೇಳಿ ಗೌರವಪೂರ್ವಕವಾಗಿ ಅವರ ಹತ್ರ ತಾವೆಲ್ಲರೂ ಕೂಡ ಸಹಕಾರ ಮಾಡಿ ನಿಖಿಲ್ ಕುಮಾರಸ್ವಾಮಿಗೆ ಸುಮಾರು 87,000 ಮತಗಳಕ್ಕೂ ಕೂಡ ಹೆಚ್ಚಿನ ಮತಗಳು ಬರಲಿಕ್ಕೆ ತಾವೆಲ್ಲರೂ ಕೂಡ ಕಾರಣಕರ್ತರಾಗಿದ್ದೀರಿ. ಅದಕ್ಕಾಗಿ ಈ ತಾಲೂಕಿನ ಎಲ್ಲ ನಮ್ಮ JDS ಪಕ್ಷದ ಮುಖಂಡರು, ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಕಾರ್ಯಕರ್ತರಿಗೆ ವಿಶೇಷವಾಗಿ ನಾನು ನನ್ನ JDS ತಾಲೂಕು ಘಟಕದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಈ ಮೂಲಕ ನಮ್ಮ ಕಾರ್ಯಕರ್ತರಿಗೆ ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜ್ಯ ಮಟ್ಟದ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಏನು ಕೆಲಸ ಮಾಡಿದ್ದಾರೆ, ಉತ್ತಮವಾದ ಕೆಲಸವನ್ನ 2 ಬಾರಿನೂ ಕೂಡ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಕೂಡ, ಜೊತೆಗೆ ನಮ್ಮ ಪಕ್ಷದಿಂದ ಅಂದ್ರೆ ನಾವೇನು ಚಿಹ್ನೆ ಕೊಡಲ್ಲ, ಚಿಹ್ನೆ ಕೊಡದೇ ಇದ್ರೂ ಕೂಡ ನಮ್ಮ ಪಕ್ಷದ ಬೆಂಬಲಿತವಾಗಿ ಇವತ್ತು ನಾವು 2 ಚುನಾವಣೆನೂ ಕೂಡ ಅವ್ರಿಗೆ ನೀವೆಲ್ಲರೂ ಕಡೆ ಸೇರಿ ನಡೆಸ್ಕೊಟ್ಟಿದ್ದೀವಿ. ನಮ್ಗೆ ಆತ್ಮೀಯರು, ನಮ್ಮ ಪಕ್ಷದ ನಿಷ್ಠಾವಂತರು, ಅವರುಗಳ ಮತಗಳನ್ನ ಸೆಳೆದು ಇವತ್ತು ವಿಶ್ವನಾಥ್ರವ್ರಿಗೆ 2 ಬಾರಿ ನಾವು ಚುನಾವಣೆಯಲ್ಲಿ ಈ ತಾಲೂಕಿನಿಂದ ಇವತ್ತು ಮಂಡ್ಯ ಜಿಲ್ಲೆ ಹಾಲು ಒಕ್ಕೂಟಕ್ಕೆ, ಅಲ್ಲಿಂದ KMFಗೆ ಕರ್ನಾಟಕ ಹಾಲು ಮಹಾಮಂಡಳಿಗೆ ಇವತ್ತು ನಾಮನಿರ್ದೇಶನ ಆಗಲಿಕ್ಕೆ ನೀವೆಲ್ಲರೂ ಕೂಡ ಸಹಕಾರ ಮಾಡಿದ್ದೀರಿ. ಅದಕ್ಕಾಗಿ 2 ಬಾರಿ ಅವರನ್ನ ಗೆಲ್ಲಿಸಿರೋದಕ್ಕೂ ಕೂಡ ಈ ತಾಲೂಕಿನ ಎಲ್ಲ ಸಹಕಾರ ಸಂಘಗಳಿಗೆ ಮತ್ತು ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರಿಗೆ ವಿಶೇಷವಾಗಿ ವಿಭಿನ್ನವಾಗಿ ನಿಮ್ಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅಭ್ಯರ್ಥಿ ಮಾಡಿದ್ರು ಕೂಡ ಆ ಪಕ್ಷದ ಬೆಂಬಲಿತ, ನಮ್ಮ JDS ಪಕ್ಷದ ಬೆಂಬಲಿತ ಅಭ್ಯರ್ಥಿಗೆ ತಾವೆಲ್ಲ ಮತ ಕೊಡಿಸಬೇಕು ಅಂತಕ್ಕಂಥ ಮನವಿ ಮಾಡಿಕೊಳ್ಳಿಕ್ಕೆ ಇವತ್ತು ತಮ್ಮನ್ನೆಲ್ಲರನ್ನೂ ಕೂಡ ನಾವು ಇಲ್ಲಿ ಕರೆದಿರ್ತಕ್ಕಂಥ. ಈಗ ಫೆಬ್ರವರಿ 2ನೇ ತಾರೀಕು ಮತ ನಡೀತದೆ. ಈಗಾಗಲೇ ನಿನ್ನೆವರೆಗೂ ಕೂಡ ಇವತ್ತೇನು ಡೆಲಿಗೇಟ್ಸ್ ಇವತ್ತು ಸಹಕಾರ ಸಂಘಗಳಿಂದ ಮತದಾನದ ಹಕ್ಕನ್ನ ಪಡ್ಕೊಳ್ತಕ್ಕಂಥದ್ದಕ್ಕೆ ಡೆಲಿಗೇಟ್ಸ್ ಏನು ನಾವು ಅಂತ ಹೇಳ್ತೀವಿ, ಅದಕ್ಕೆಲ್ಲವೂ ಕೂಡ ನಿನ್ನೆ ದಿನ ಪ್ರಕ್ರಿಯೆ ಮುಗಿದಿದೆ. ಇನ್ನೇನಿದ್ರು 2ನೇ ತಾರೀಕು ನಾವು ಚುನಾವಣೆಗೆ ಈ ಸ್ಕ್ರೂಟ್ನಿ ಫೆಬ್ರವರಿ 2ನೇ ತಾರೀಕು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಚುನಾವಣೆ ಇದೆ. ಪೂರ್ವಭಾವಿಯಾಗಿ ಇವತ್ತು ಮಳವಳ್ಳಿ ತಾಲೂಕಿನ ಎಲ್ಲ ಕಾರ್ಯಕರ್ತರು ಮುಖ್ಯವಾದ ಲೀಡರ್ಗಳನ್ನು ಇವತ್ತು ತಂದು ಸಭೆಯಲ್ಲಿ ಚರ್ಚಿಸಿದ್ದಾರೆ. ಹಿಂದೆ 2013 ಪ್ಲಸ್ 2015 ನಿಮ್ಮ ಆಶೀರ್ವಾದ ಹಾಗೂ ನನ್ನ ನಾಯಕರಾದ ಅಂದಾಣಿಯಣ್ಣವರ ಆಶೀರ್ವಾದ ಹಾಗೂ ದೇವೇಗೌಡರ ಆಶೀರ್ವಾದ, ಕುಮಾರಣ್ಣವರ ಆಶೀರ್ವಾದ, ನಿಖಿಲಣ್ಣವರ ಆಶೀರ್ವಾದ, ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕರ ಆಶೀರ್ವಾದ, 1ನೇ ಬಾರಿ ಗೆದ್ದು ನಿರ್ದೇಶಕನಾಗಿ 2ನೇ ಬಾರಿ ಗೆದ್ದು ನಿರ್ದೇಶಕನಾದರು. ಅವರು ತದನಂತರ ಅಂದಾನಿ ಅಣ್ಣವರು, ರಾಜಣ್ಣವರು, ಡಾಕ್ಟರ್ ಸುರೇಶ್ ಗೌಡರು, ಎಲ್ಲ ಶಾಸಕರು ಸೇರಿ ನನ್ನನ್ನು ಕುಮಾರಣ್ಣವರ ಹತ್ರ ಮಾತಾಡಿಸಿ KMF ನಿರ್ದೇಶಕನಾಗಿ ಮಾಡಿದ್ರು. ಆ ಒಂದು ನಿಟ್ಟಿನಲ್ಲಿ ನಾನು ಮೊದಲ 5 ವರ್ಷ ಆಗಿರ್ಬೋದು, 2ನೇ 5 ವರ್ಷ ಆಗಿರ್ಬೋದು, ಈ ತಾಲೂಕಿನ
ರೈತರಿಗೋಸ್ಕರ ಹಗಲಿರುಳು ದುಡಿದು ಇವತ್ತು ನಾ ಬಂದಾಗ 105 ಡೈರಿ ಇದ್ದನ್ನ 151 ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ತಂದಿದ್ದೀವಿ. ಯಾವುದೇ ಸಹಕಾರ ಸಂಘದಲ್ಲಿ ನಮ್ಮ ಪಾರ್ಟಿಗೆ ಒಂದು ಕೆಟ್ಟ ಹೆಸರು ಬರುವಂತ ಒಂದು ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿದ್ದೆ. ಪಾರ್ಟಿ ಗೌರವ, ನಾಯಕರಾದಂಥ ಅಂದಾನಿಯಣ್ಣವ ಗೌರವ, ನನ್ನ ಗೌರವ, ಪ್ಲಸ್ ಆ ಗ್ರಾಮದ ಎಲ್ಲ ನನ್ನ JDS ಲೀಡರ್ಗಳೇನಿದ್ದಾರೆ ಅವರ ಗೌರವಕ್ಕೂ ಸುದ್ದಿಯ ತರದಂಗೆ ಇವತ್ತು ನಾನು ಕೆಲಸ ಮಾಡಿದ್ದೀನಿ ಅಂತ ನನ್ನ ಆತ್ಮಸಾಕ್ಷಿ ನನಗೆ ಹೇಳ್ತಾ ಇದೆ. ಅದು ಸಾಕಷ್ಟು ಸಂಘದಲ್ಲಿ ಹೇಳಿದೆ. ಮುಂದಿನ ದಿನಗಳಲ್ಲಿ ಬರುವಂತ ಈ ಚುನಾವಣೆಗೆ ಪಾರ್ಟಿಲಿ ಸಂಘರ್ಷಣ ಹೇಳ್ಬೋದು, ಅವ್ರಿಗೆ ಅಧಿಕಾರ ಇರುವಂಥದ್ದು. ಇವತ್ತು ನನಗೂ ಪಾರ್ಟಿ 10 ವರ್ಷ ಅವಕಾಶ ಕೊಟ್ಟಿದೆ. ಮುಂದಿನ ದಿನದಲ್ಲಿ ಈ ಪಾರ್ಟಿ ಯಾವಾಗ ಅವಕಾಶ ಕೊಟ್ಟರು ನಾನು ನನ್ನ ಮನಸ್ಸಿಚ್ಛೆಯಿಂದ ದುಡಿಯೋಕ್ಕೆ ನಾನು ಸಿದ್ಧನಾಗಿದ್ದೀನಿ. ಹಾಗೆ ಯಾವ್ಯಾವ ದುಡಿಯೋಕ್ಕೆ ಸಿದ್ಧನಾಗಿದ್ದೀನಿ. ಪಾರ್ಟಿ ನನ್ನನ್ನು ಗುರುತಿಸಿ ನೀನೇ ಕಡೆಕಳಿಯನ್ನು ನಾ ಕಡೆಕಳಿಗೆ ಸಿದ್ಧನಾಗಿದ್ದೀನಿ. ನಾ ಎರಡನ್ನೂ ಮಾಡ್ತೀನಿ. ಇದು ನನಗೆ ಬೇಕು, ನಾನೇ ನಿಮಗೆ ಅನ್ನುವಂಥ ಹಠ ನನ್ನಲ್ಲಿ ಏನಿಲ್ಲ. ನನಗೆ 10 ವರ್ಷ ಅವಕಾಶ ಕೊಟ್ಟಿದ್ದೀರಾ, ನಾನು ಕೆಲಸ ಮಾಡಿದ್ದೀನಿ. ಪಾರ್ಟಿ ಯಾರಿಗೆ ಅವಕಾಶ ಕೊಡುತ್ತೆ ಅವ್ರಿಗೆ ನನ್ನ ಮನೆ ಇಚ್ಛೆಯಿಂದ ನಾನು ಅವ್ರನ್ನ ಕೆಲಸ ಬರುವಂಥ ಹೋರಾಟನ ಮಾಡ್ತೀನಿ ಅಂತ ಹಾಗೆಯೇ ನನ್ನ ಒಂದು 10 ವರ್ಷದ ಕಾರ್ಯನಿರ್ವಹಣೆನ ಗುರುತಿಸಿ ಮುಂದಿನ 5 ವರ್ಷಕ್ಕೆ ನನ್ನನ್ನು ಎಂಡೇಜ್ ಮಾಡಿದ್ರೆ ಆ ಪಾರ್ಟಿಗೋಸ್ಕರ ನನ್ನ ಶಕ್ತಿ ಮೀರಿ ಹೋರಾಟ ಕೊಡ್ತೀನಿ. ಗೆಲ್ಲಬಹುದು ಸಹಜ, ಗೆಲ್ಲಬಹುದು ಸೋಲಬಹುದು. ಈಗ 2 ಸಲ ನಾ ಗೆದ್ದಿದ್ದೀನಿ, 3ನೇ ಸಲ ಗೆಲ್ಲಬಹುದು ಸೋಲ್ಬಹುದು. ಶಕ್ತಿ ಮೀರಿ ನಾವು ಹೋರಾಟ ಕೊಡ್ತೀನಿ ಅಂತ ನಿಮ್ಮ ಪಾದಕ್ಕೆ ನಮಸ್ಕರಿಸ್ತಾ ನಾ ಹೇಳ್ತೀನಿ. ನನಗೆ ಅವಕಾಶ ಮಾಡಿ